ಹಾಸ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ನೋಡ್ಕೊಂಡು ಬಿಡೋಣ. ವಿಡಿಯೋ ಇಷ್ಟ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್. ಶುರುವಿನಲ್ಲಿ ರೋಹಿಣಿ ಹತ್ರ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ, ಅವ್ನು ಕಟ್ಟಿರೋ ತಾಲಿಗೆ ನೀನು ಬೆಲೆ ಕೊಡದೇ ಇರ್ಬೋದಾದ್ರೆ ಆ ತಾಲಿಗೆ ನೀನು ಕೊಟ್ಟಿರೋ ಉಡುಗೊರೆ ಅಂತ ಕೇಳಿದಾಗ, ಎಂಥ ಉಡುಗೊರೆ ಕೊಟ್ಟಿದ್ಯಾ ಗೊತ್ತಾ ರೋಹಿಣಿ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾ ಇರ್ತಾಳಾಗ ಅವರಮ್ಮ, ಆ ಕರಳು ಬಳ್ಳಿಗೆ ಉಸಿರು ಇದೆ, ಹೆಸರು ಇದೆ, ಕ್ರಿಶ್ ಅಂತ. ನೀನು ತಾಳಿನ ಬೇಡ ಅಂದಿರ್ಬೋದು, ಆದರೆ ಕರಳು ಬಳ್ಳಿನ ತುಳಿದು ಹಾಕ್ಬಿಡೋಕ್ಕೆ ಆಗೋದಿಲ್ಲ ಅಂತ ಅವರಮ್ಮ ಹೇಳ್ತಾ ಇರ್ತಾರೆ. ಅದಕ್ಕೆ ಅಲ್ವಾ ಬಿಟ್ಟು ಬಂದಿರೋದು, ಎಷ್ಟೇ ನೆನೆಸ್ಕೋಬಾರ್ದು ಅಂತ ಅಂದ್ಕೊಂಡ್ರು ಅದೇ ನನ್ನ ಕಣ್ಮುಂದೆ ಬರ್ತಿದೆ ಅಂತ ಹೇಳಿದ್ರೆ, ಅದಕ್ಕೆ ಹಂಗೆ ಅಂದ್ಬಿಟ್ಟು ಕರಳು ಬಳ್ಳಿನ ತುಳಿದಾಕೋಕ್ಕಾಗುತ್ತೆ ನಮ್ಮ, ಅದನ್ನು ಆಗಲ್ಲಮ್ಮ, ಅವನ್ನ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು, ನಾನು ರೋಹಿಣಿನ ನೋಡಬೇಕು ಅಂದರೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಮೇಡಮ್ಮು, ಯಾರನ್ನೂ ಒಳಗಡೆ ಬಿಡಬಾರ್ದು ಅಂದಿದ್ದಾರೆ ಅಂದರೆ, ನಾನು ಅವ್ರ ಅತ್ತೆ, ನನ್ನೇ ಬಿಡಬಾರ್ದು ಅಂತೀಯಾ ಅಂತ ಕೇಳಿದ್ರೆ, ಅದು ಆಗಲ್ಲ ಮೇಡಮ್, ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಯಾರು ಕ್ಲೈಂಟ್ ಜೊತೆ ಇರ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದರೆ, ಯಾರಾದರೂ ಒಳಗಡೆ ಹೋದರೆ ನನಗೆ ಬೈತಾರೆ ಅಂತ ಹೇಳ್ತಾ ಇರ್ತಾಳಾಗ, ನನ್ನೇ ಒಳಗಡೆ ಹೋಗ್ಬಾರ್ದು ಅಂತೀನಿ, ನಾನು ಅವ್ರ ಅತ್ತೆ ಬಂದಿದ್ದೀನಿ ಅಂತ ಹೋಗಿ ಹೇಳು ಅಂತ ಹೇಳ್ತಾರೆ. ಆಗ ಇರಿ ಮೇಡಮ್ ಹೋಗಿ ಕೇಳ್ಕೊಬರ್ತೀನಿ ಅಂತ ಹೇಳಿಬಿಟ್ಟು ಹುಡುಗಿ ಹೋಗಿ ಕೇಳ್ಕೊಬರೋಕ್ಕೆ ಅಂತ ಹೋಗ್ತಾಳೆ ರಿಸೆಪ್ಷನಿಸ್ಟು. ಇನ್ನು ಹೋಗಿ ಕೇಳಬೇಕಾದ್ರೆ, ಮೇಡಮ್ ಒಳಗಡೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಕೇಳಿಬಿಟ್ಟು, ನಿಮ್ಮ ಅತ್ತೆ ಬಂದಿದ್ದಾರೆ ಮೇಡಮ್ ಅಂತ ಹೇಳಿದ್ರೆ, ಇನ್ನೂ ಅತ್ತೆನ ಯಾರನ್ನೂ ಬಿಡಬೇಡ, ಇನ್ನೂ 2 ನಿಮಿಷ ಹೆಂಗಾದ್ರೂ ಮಾಡಿ ಅವ್ರನ್ನ ಒಳಗಡೆ ಬರ್ದಂಗೆ ನೋಡ್ಕೊ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಹುಡುಗಿ ಈಚೆ ಬರ್ತಾಳೆ ರಿಸೆಪ್ಷನಿಸ್ಟು. ಮೇಡಮು ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಂತಿರ್ತಾರೆ. ಅಷ್ಟರಲ್ಲಿ ಶಾಂತಿ, ಏನು ನನ್ನೇ ಒಳಗಡೆ ಹೋಗ್ಬಿಡ ಅಂತಿದ್ಯಾ, ನಾನು ಈ ಪಾರ್ಲರ್ ಓನರು ಅಂತ ಹೇಳಕ್ಕೆ ಬಂದ್ಬಿಟ್ಟು ಗ್ರೀನ್ ಬ್ರ್ಯಾಂಡ್ ಹೆಸರು ನೋಡ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾಳೆ ಶಾಂತಿ. ನಾನು ಅವ್ರ ಅತ್ತೆ, ನಾನು ಒಳಗಡೆ ಹೋಗ್ತೀನಿ ಅಂತ. ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್, ಕ್ಲೈಂಟ್ ಇರ್ಬೇಕಾದ್ರೆ ಹಂಗೆಲ್ಲ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಶಾಂತಿ ರೇಗಾಡ್ಕೊಂಡೆ ಹೋಗೆ ನೀನು ಅಂತ ಹೇಳ್ಬಿಟ್ಟು ಜಾಡಿಸಿ ಹುಡುಗಿನ ತಳ್ಳಿಬಿಟ್ಟು ಒಳಗಡೆ ಹೋಗ್ಬಿಡ್ತಾಳೆ. ಅಷ್ಟರಲ್ಲಿ ರೋಹಿಣಿ ಅವ್ರ ಅಮ್ಮನಿಗೆ ಫೇಶಿಯಲ್ ಮಾಡಿಬಿಟ್ಟು ಕೂರಿಸ್ಬಿಟ್ಟಿರ್ತಾಳೆ. ಇನ್ನು ಶಾಂತಿ ಒಳಗಡೆ ಹೋಗ್ಬಿಟ್ಟು, ರೋಹಿಣಿ ತುಂಬ ಬ್ಯುಸಿ ಇದೆಯೇನಮ್ಮ ಅಂತ ಕೇಳಿದ್ರೆ, ಹ್ಞೂ ಅತ್ತೆ ತುಂಬ ಬ್ಯುಸಿ ಇದ್ದೆ, ಕ್ಲೈಂಟ್ ಇದ್ದರು ಅಂದರೆ, ಸರಿನಮ್ಮ ನಾನು ಇಲ್ಲೇ ಶಾಪಿಂಗ್ ಹೋಗಿದ್ವಿ, ನಾನು ಮನೋಜ ಶಾಪಿಂಗ್ ಮಾಡಿ ತುಂಬ ಬೆನ್ನೆಲ್ಲ ನೋವು ಬಂದುಬಿಡ್ತು, ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಅಂತ ಹೇಳಿದ್ರು. ಹೌದಾ ಅತ್ತೆ ಸರಿ ಅಂತ ಹೇಳಿಬಿಟ್ಟು, ರೋಹಿಣಿ ನಿಮ್ಮಪ್ಪ ಯಾವಾಗ ಬರ್ತಾರಮ್ಮ ಅಂತ ಕೇಳಿದ್ರೆ, ಮಾರ್ನಿಂಗ್ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದಾರಂತೆ ಅತ್ತೆ, ಬರ್ತಾರೆ. ಹಾಗೆ ನಾಳೆ ತಾಳಿ ಚೈನ್ ತೊಗೋಬೇಕು ಅಂದ್ಬಿಟ್ಟು ಅಮೌಂಟ್ನ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರು, ಡ್ರಾ ಮಾಡ್ಕೊಬಂದಿದ್ದೀನಿ ತಗೊಳ್ಳಿರಿ ಅತ್ತೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಡ್ತಾಳೆ. ರೋಹಿಣಿ ನೋಡ್ದಾ, ಬರೋಕ್ಕೆ ಮುಂಚೆನೇ ನಿನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ ಅಂದರೆ ಅವ್ರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹೌದು ನಿಮ್ಮಪ್ಪ ಒಬ್ಬರೇ ಬರ್ತಿದ್ದಾರೆ, ಆ ಟಿಕೆಟು ಬರ್ತಿದೆಯಾ ಅಂತ ಕೇಳ್ತಾರೆ. ಟಿಕೆಟ ಯಾರತ್ತೆ ಅಂತ ಕೇಳಿದ್ರೆ, ಅದೇ ನಿಮ್ಮಪ್ಪ ಇವಾಗ ಒಂದು ಮದುವೆ ಆಗಿದ್ದಾರೆ ಆ ಹುಡುಗಿ ಅಂತ ಹೇಳಿದ್ರೆ, ಇಲ್ಲ ಅತ್ತೆ ಅಪ್ಪ ಒಬ್ಬರೇ ಬರ್ತಿರೋದು. ಹೌದು ಅವರೊಬ್ಬರೇ ಬರೋಕ್ಕಾಗೋದು ಬಿಡಿ, ನಾವು ಅವ್ರನ್ನ ಕರ್ಕೊಬಂದರೆ ಇಲ್ಲಿ ಯಾರು ಏನಾರು ಅನ್ಕೋತಾರೇನೋ, ಪಾಪ ನಿಮ್ಮಮ್ಮ ಇದ್ದಿದ್ರೆ ಅವ್ರವ್ರ ಜೊತೆ ಬರ್ತಿದ್ರು, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅವಳು ಅಳ್ತಾ ಇರ್ತಾಳೆ ಅವರಮ್ಮ. ಆಗ ಇವ್ರು ಯಾರಮ್ಮ ನಿಂಗೆ ಗೊತ್ತಿರೋರು ಅಂತ, ಹ್ಞೂ ಮಾತೆ ನನಗೆ ತುಂಬ ಹಳೆ ಪರಿಚಯ ಕ್ಲೈಂಟು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಹೌದಮ್ಮ, ನಾನು ಇವ್ರ ಅತ್ತೆ, ಪಾಪ ಇವ್ರ ಅಮ್ಮ ಇಲ್ಲ, ನಾನೇ ಅತ್ತೆ ಆದರೂ ಅಮ್ಮನ ಥರ ನೋಡ್ಕೊತಿದ್ದಾಳೆ, ಇವಳಿಗೆ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದ್ದೀವಿ, ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೀನಿ, ನಿಮ್ಮ ಅಪ್ಪಂಗೆ 2000 ಶರ್ಟ್ ತಗೊಬಂದಿದ್ದೀನಮ್ಮ ಅಂತ ಹೇಳ್ತಿರ್ತಾಳೆ. ಸರಿ ಅತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ, ತುಂಬ ಚೆನ್ನಾಗಿ ನೋಡ್ಕೊತಿದ್ದೀಯಮ್ಮ, ಒಳ್ಳೆ ಹುಡುಗಿ ಇವಳು, ನನ್ನ ಸೊಸೆ, ಇವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ಮ್ಯಾನು ಅಂತ ಹೇಳ್ತಿರ್ತಾರೆ. ಹೌದಾ ಅಂತ ಹೇಳ್ತಿರ್ತಾರೆ. ಪಾಪ ಇವರಮ್ಮ ಕ್ಯಾನ್ಸರ್ ಬಂದು ಬ್ಲಡ್ ಕಕ್ಕಿ ಸತ್ತೋಗ್ಬಿಟ್ರಂತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಅವರಮ್ಮ, ಹೌದಾ ಬಿಡಿ, ಹುಡುಗಿ ತುಂಬ ಅದೃಷ್ಟ ಮಾಡಿದ್ಲು, ಅವರಮ್ಮ ಇಲ್ಲ ಅಂದ್ರೂ ನೀ ಅತ್ತೆನೇ ಅಮ್ಮನ ಥರ ಇದ್ದೀರಾ, ಅವ್ರ ಅಮ್ಮಂಗೆ ಅದೃಷ್ಟ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನೋವು ಪಡ್ತಾ ಇರ್ತಾಳೆ. ಇನ್ನು ಶಾಂತಿ ತುಂಬ ಹೊಗಳ್ಕೊಂಡು, ಸರಿ ನಾಳೆ ಫಂಕ್ಷನಿಂದ ನಾನು ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ನನಗೂ ಇದೆಲ್ಲ ಹಾಕ್ಬಿಡು ಅಂತ ಹೇಳಿದ್ರೆ, ಅತ್ತೆ ಈಗ ಇದೆಲ್ಲ ಹಾಕೋಕ್ಕೆ ಟೈಮ್ ಆಗುತ್ತೆ ಅತ್ತೆ, ಮನೇಲಿ ನಿಮಗೆಲ್ಲ ರೆಡಿ ಮಾಡ್ಕೊಂಬರ್ತೀನಿ, ಇಲ್ಲಿ ಸ್ವಲ್ಪ ಕ್ಲೈಂಟ್ ಎಲ್ಲ ಬರ್ತಾರೆ, ಲೇಟ್ ಆಗುತ್ತೆ ಅತ್ತೆ ಅಂತ ಹೇಳ್ತಾರೆ. ಆಯಿತು ಸರಿ ನಾನು ಇನ್ನು ಮನೆಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು
ಇವ್ರು ನಿನ್ನ ಹಳೆ ಕ್ಲೈಂಟ್ ಅಲ್ವಾ, ಇವ್ರನ್ನೂ ಕರೆದುಬಿಡು, ರೋಹಿಣಿಗೆ ಒಂದು ಒಳ್ಳೆ ಗಿಫ್ಟ್ ತಗೊಬನ್ನಿ, ನೀವು ತುಂಬ ಒಳ್ಳೆ ಹುಡುಗಿ ಅವಳು ಅಂತ ಹೇಳ್ಬಿಟ್ಟು ನೀವು ಬನ್ನಿ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ರೋಹಿಣಿ ಅವ್ರ ಅಮ್ಮ ಇದ್ಬಿಟ್ಟು ಅಳ್ತಾ ನಿಂತಿರ್ಬೇಕಾದ್ರೆ, ಅಮ್ಮ ಅವ್ರ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೊಬೇಡ, ಸತ್ಯ ಎಣಿಕೆ ಆದಮ್ಮ ಬೇಜಾರು ಬಿಡು, ನನ್ನ ಮುಖ ತೊಳ್ಕೊಂಡು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಅವ್ರ ಅಮ್ಮ ಹೋಗ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಖುಷಿಯಿಂದ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸೂರ್ಯ ಕಾರ್ ಕೊಡ್ಸಿರೋ ಗಿಫ್ಟ್ ನೆನೆಸ್ಕೊಂಡು ಖುಷಿ ಪಟ್ಕೊಂಡು ಕನಸು ಕಾಣ್ತಾ ಇರ್ತಾನೆ. ಇನ್ನಿಬ್ಬರು ಹೊರಡ್ತಾ ಇರ್ತಾರೆ, ಖುಷಿಯಿಂದ ಸಾಂಗ್ ಆಡ್ಕೊಂಡು ಕನಸಲ್ಲಿ ಹೋಗ್ತಾ ಇರ್ತಾನೆ ಸೂರ್ಯ. ಇನ್ನು ಈ ಕಡೆ ಬೆಳಗಾಗಿರುತ್ತೆ. ಶ್ರುತಿಯವ್ರ ಅಪ್ಪ ಅವ್ರ ಅಮ್ಮ ಎಲ್ಲರೂ ಫಂಕ್ಷನ್ಗೆ ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಇನ್ನು ಈಚೆ ಬಂದ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇರ್ತಾರೆ. ವೆಲ್ಕಮ್ ಮಾಡಬೇಕಾದ್ರೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಮತ್ತು ಶಾಂತಿ, ಕಸ್ತೂರಿ 3 ಜನನೂ ಕೂಡ ಬರ್ತಾರೆ ಕಾರಲ್ಲಿ ಇಳಿದ್ಬಿಟ್ಟು, ಚೇತನನ ಕಾರಲ್ಲಿ. ಆಗ ಶ್ರುತಿಯವರಪ್ಪ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅವರಮ್ಮ ಯಾಕ್ರಿ ಅಂತ ಹೇಳಿದ್ರೆ, ರಂಗನಾಥ್ ಮುಂದೆ ಕೈ ಜೋಡಿಸ್ಕೊಂಡು ನಾನು ನಿಂತ್ಕೋಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿಯವರಮ್ಮ, ಇವತ್ತೊಂದಿನ ನಾವು ಕೈ ಜೋಡಿಸ್ಕೊಂಡು ನಿಂತ್ಕೊಳ್ಳೇಬೇಕು ರೀ, ಆ ಜೋಡಿಗಳು ನಮ್ಮ ಮನೆಗೆ ಬರಬೇಕು ಅಂದರೆ ಇವತ್ತು ನಾವು ತಲೆ ತಗ್ಗಿಸಲೇಬೇಕು, ಆದರೆ ಮುಂದೆ ಅವ್ರು ಯಾರೋ ಇವತ್ತು ಇನ್ನು ತಲೆ ಎತ್ತದಂಗೆ ಮಾಡಬೇಕು, ಇವತ್ತು ನಾವು ಇನ್ನು ಇದೇವ್ರಿಗೆ ಇರಿ ಅಂತ ಹೇಳ್ಬಿಟ್ಟು ಬಂದು ಕಾರ್ ಇಳ್ತಾರೆ. ಕಾರ್ ಇಳಿದ್ಬಿಟ್ಟು ಕಸ್ತೂರಿ ಅದನ್ನು ನೋಡಿ ಎಷ್ಟು ದೊಡ್ಡ ಚೌಟ್ರಲ್ಲಿ ಮಾಡ್ತಾರೆ, ಕರಿಮಣಿ ಶಾಸ್ತ್ರನೂ ಇದರಲ್ಲಿ ಇಷ್ಟು ದೊಡ್ಡ ಚೌಟ್ರಲ್ಲಿ ಮಾಡ್ತಾರೆ ಅಂತ ನಾನು ಇವತ್ತೇನು ಫಸ್ಟ್ ನೋಡಿದ್ದು ಅಂತ ಹೇಳಿದ್ರೆ, ಹ್ಞೂ ಕಣೆ, ನಾನು ತಾಲಿ ಕಟ್ಟಿಸ್ಕೊಂಡವ್ರಂತೂ ಈ ಥರ ಖುಷಿ ಕೊಡಲಿಲ್ಲ, ನಮ್ಮ ಮನೆಗೆ ತಾಳಿ ಕಟ್ಸ್ಕೊ ಬಂದಿರೋಳು ಇಷ್ಟು ದೊಡ್ಡ ಚೌಟ್ರಲ್ಲಿ ಮಾಡಿಸ್ಕೊತಿದ್ದಾಳೆ ಅನ್ನೋದೇ ಖುಷಿ ಕಣೆ, ಇನ್ನು ಇವರು ಬಂದಿದ್ದಾರೆ ಅವಳನ್ನ ಎತ್ತರಿಂದ ಅಂತ ಹೇಳ್ತಾ ಮೀನಿಗೆ ಬೈತಾಯಿದ್ರೆ. ಆಗ ಕಸ್ತೂರಿ, ಆ ಮೀನಿಗೆ ಬೈತಾ ಇದ್ರೆ ನಿನಗೆ ಸಮಾಧಾನನೇ ಆಗಲ್ಲ ಬಿಡು ಅಂತ ಹೇಳ್ತಾ ಇರ್ತಾಳೆ. ಬಿಡೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಸೂರ್ಯ ಮತ್ತು ಮೀನವ್ರ ಕಾರು ಕೂಡ ಅಲ್ಲಿಗೆ ಬಂದು ಇಳಿಯುತ್ತೆ. ಇಷ್ಟಕ್ಕೆ ಇವತ್ತಿನ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸರಿ ಗೈಸ್, 3 ದಿನದಿಂದ ವೀಡಿಯೋ ಹಾಕೋಕ್ಕಾಗಲ್ಲ, ತುಂಬ ಬಿಸಿ ಇದೆ, ಊರಿಗೆ ಹೋಗಿದೆ ಹಬ್ಬಕ್ಕೆ, ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಅರ್ಜೆಂಟಾಗಿ ಮಾಡಿದ್ದೀನಿ, ಸಾರಿ. ಏನಾದರೂ ತಪ್ಪಿದರೆ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ. ವಿಡಿಯೋ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಆಲ್ಮೋಸ್ಟ್ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್.